ಕಾವೇರಿದ ತುಮಕೂರು ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಏಪ್ರಿಲ್ 3ನೇ ತಾರೀಕು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿರುವಂತಹ ವಿ ಸೋಮಣ್ಣ ಅವರು ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದ ಈ ವಿಚಾರವಾಗಿ ಒಂದು ಸಂದೇಶ ರವಾನೆಯಾಗಿದೆ. ಸೋಮಣ್ಣ ಅವರ ನಾಮಪತ್ರ ಸಲ್ಲಿಕೆಗೆ ಉಪಸ್ಥಿತರಿರಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ಯಡಿಯೂರಪ್ಪ ಅವರ ಉಪಸ್ಥಿತಿ ಸೋಮಣ್ಣ ಅವರು ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯ ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ನೀವಿರಲೇಬೇಕು ಅಂತ ಹೇಳಿ ಬಿಎಸ್ವೈಗೆ ಹೈಕಮಾಂಡ್ ತಾಕೀತು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಬಿಎಸ್ ಯಡಿಯೂರಪ್ಪ ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ವಿ ಸೋಮಣ್ಣ ಅವರು ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಬಿಎಸ್ವೈ ಉಪಸ್ಥಿತಿ ಇರಲೇಬೇಕು ಅಂತ ಹೇಳಿ ತಾಕೀತು ಮಾಡಿರೋದು ಯಾವ ಕಾರಣಕ್ಕೆ? ನೋಡಿ ವಿದ್ಯಾ, 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಈಗ ರಂಗೇರ್ತಾ ಇದೆ. ಒಂದು ಕಡೆ ಪ್ರಬಲ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯಾಗಿರೋ ಅಂತ SP ಮುದ್ದುಹನುಮೇಗೌಡರು ಕಾಂಗ್ರೆಸ್ನಿಂದ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ಈತ ಬಿಜೆಪಿಯಿಂದ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರೋ ಅಂತ ವಿ ಸೋಮಣ್ಣ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಬಟ್ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹೊತ್ತಿನಲ್ಲಿ ಏನಾಯಿತು? ವರುಣ ಮತ್ತು ಚಾಮರಾಜನಗರ ಎರಡು ವಿಧಾನಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರು ಕಣಕ್ಕಿಳಿದ್ರು. ಎರಡು ಕಡೆ ಅವ್ರಿಗೆ ಹಿನ್ನಡೆ ಆಯಿತು. ಅದಾದ ಬಳಿಕ ನೇರವಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪರ ಕುಟುಂಬದ ವಿರುದ್ಧ ಸೋಮಣ್ಣ ಅವರು ಆರೋಪಗಳ ಸುರಿಮಳೆಯನ್ನ ಮಾಡ್ತಾ ಇದ್ರು. ಅದೆಲ್ಲವೂ ಈಗ ಮುಗಿದ ಅಧ್ಯಾಯ. ಇವರಿಬ್ಬರು ಈಗ ಒಂದಾಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ. ಜೊತೆಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿ ಸೋಮಣ್ಣ ಅವರಿಗೆ ಸಿಕ್ಕ ಬಳಿಕ ಘೋಷಣೆ ಆಗೋದಕ್ಕಿಂತ ಮುಂಚಿತವಾಗಿ ಈಗ ವಿ ಸೋಮಣ್ಣ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಗಳು ನಿರ್ಣಾಯಕ ಆಗಿರೋ ಅಂತ ತುಮಕೂರು ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಮುಖಾಮುಖಿಯಾಗಿರೋ ಅಂಥದ್ದು SP ಮುದ್ದುಹನುಮೇಗೌಡ ಮತ್ತು ವಿ ಸೋಮಣ್ಣ ಅವರು. ಸೋಮಣ್ಣ ಅವರ ಬೆನ್ನಿಗೆ ಯಡಿಯೂರಪ್ಪ ನಿಂತಿದ್ದೆ ಆದರೆ ನೇರವಾಗಿ ಪ್ರಬಲ ವೀರಶೈವ ಲಿಂಗಾಯತ ಮತಗಳೆಲ್ಲನೂ ವಿ ಸೋಮಣ್ಣ ಕಡೆ ಒನ್ ಸೈಡೆಡ್ ಆಗುತ್ತೆ, ಕ್ರೋಢೀಕರಣ ಆಗುತ್ತೆ. ಇದು ಒಂದು. ಎರಡನೇದಾಗಿ ಈ ಹಿಂದೆ ಇದ್ದಂಥ ಡಿಫ್ರೆನ್ಸ್ ಇದೆಯಲ್ಲ, ಅವರಿಬ್ಬರ ಮಧ್ಯೆ ವ್ಯತ್ಯಾಸಗಳು, ಅದು ಸರಿ ಹೋಗಿದೆ ಅನ್ನೋ ಸಂದೇಶ ಹೋಗುತ್ತೆ. ಮೂರನೇದಾಗಿ ಕಾಂಗ್ರೆಸ್ನಿಂದ ಉಮೇದುವಾರಿಕೆ ಸಲ್ಲಿಸ್ತಾ ಇರೋ ಅಂತ SP ಮುದ್ದುಹನುಮೇಗೌಡರಿಗೆ ಅಹಿಂದ ಪಾಕೆಟ್ ವೋಟ್ಸ್ ಏನಿದೆಯಲ್ಲ ಅದು ಅವ್ರ ಪಾಕೆಟಲ್ಲಿ ಇದೆ. ಬಟ್ ಅದ್ರ ಜೊತೆ ಒಕ್ಕಲಿಗ ಸಮುದಾಯದ ವೋಟ್ಗಳು ಚಲಾವಣೆ ಆಗುತ್ತೆ ಅಂತ ಹೇಳಲಾಗ್ತದೆ. ಬಟ್ ಲಿಂಗಾಯತ ವೋಟ್ಗಳು ಕೂಡ ಚಲಾವಣೆ ಆಗ್ಬಿಟ್ರೆ ಅನ್ನೋ ಆತಂಕ ಬಿಜೆಪಿ ಹೈಕಮಾಂಡ್ ನಾಯಕರಲ್ಲಿ ಇದೆ. ಹೀಗಾಗಿ JC ಮಾಧುಸ್ವಾಮಿ ಅವ್ರನ್ನ ಕರ್ಕೊಂಡು ಬಂದಿದ್ದು ಯಡಿಯೂರಪ್ಪನವರು ಅನ್ನೋ ಆರೋಪವನ್ನ ಖುದ್ದು JC ಮಾಧುಸ್ವಾಮಿ ಅವರೇ ಹೇಳ್ತಾ ಇದ್ರು, ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ. ಈಗ ಯಡಿಯೂರಪ್ಪನವರು ನೇರವಾಗಿ ವಿ ಸೋಮಣ್ಣ ಅವರ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಹೋಗಿದ್ದೇ ಆದರೆ, ಅವರ ಉಪಸ್ಥಿತಿ ಇದ್ದಿದ್ದೇ ಆದರೆ ಸ್ಥಳೀಯ ನಾಯಕರಲ್ಲಿ ಇರೋ ಅಂತ ಒಂದಷ್ಟು ಅಸಮಾಧಾನಗಳು, ಬಂಡಾಯ ಎಲ್ಲವೂ ಕೂಡ ಶಮನ ಆಗುತ್ತೆ. ವಿ ಸೋಮಣ್ಣರ ಬೆನ್ನಿಗೆ ನಿಂತಂಗೆ ಆಗುತ್ತೆ. ಯಡಿಯೂರಪ್ಪನವರು ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಕೂಡ ಹೌದು. ಹೀಗಾಗಿ ಲಿಂಗಾಯತ ಮತಗಳು ಒಂದ್ ಕಡೆ ಕ್ರೋಢೀಕರಣ ಆಗುತ್ತೆ. ಇದೆಲ್ಲದರ ಜೊತೆಗೆ ವಿ ಸೋಮಣ್ಣರ ಗೆಲುವಿನ ದಡವನ್ನು ಮುಟ್ಟಿಸ್ಲಿಕ್ಕೆ ಈಸಿ ಆದಂತಹ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಬಿಜೆಪಿಯ ಹೈಕಮಾಂಡ್ ನಾಯಕರು ನೇರವಾಗಿ BS ಯಡಿಯೂರಪ್ಪನವ್ರಿಗೆ, ನೀವು ವಿ ಸೋಮಣ್ಣ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಉಪಸ್ಥಿತರು ಇರಲೇಬೇಕು, ನೀವು ಅಲ್ಲಿ ಹೋಗಬೇಕು, ನಾಮಪತ್ರ ಸಲ್ಲಿಕೆ ಮಾಡಬೇಕು, ಭರ್ಜರಿಯಾದಂಥ ರೋಡ್ ಶೋ ಮುಖಾಂತರ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ವಿ ಸೋಮಣ್ಣ ಅವರ ಬೆನ್ನಿಗೆ ನಿಂತು ಅವರ ಗೆಲುವಿನ ರೂವಾರಿಗಳಾಗಬೇಕು ಅನ್ನೋ ವಿಷಯವನ್ನ ತಲುಪಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.